ದಾನ ಧರ್ಮದಲ್ಲಿ ಆ ತಾಯಿ ಮಲ್ಲಮ್ಮ ಎತ್ತಿದ ಕೈ. ಯಾರೇ ಮನೆ ಬಾಗಿಲಿಗೆ ಬಂದರೂ ಕೂಡ ಭಿಕ್ಷೆ ಬೇಡಿದರೆ ಅವ್ರಿಗೆ ಧಾನ್ಯ ಬೇಕಾ, ಧನ ಬೇಕಾ ಅನ್ನುವಂಥ ಒಂದು ಮಹಾತಾಯಿ. ಆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಎಲ್ಲ ಹಿರಿಯರು ಬಂದು ತಮ್ಮ ಮನೆಯಿಂದ ಏನಾದರೂ ದಾನ ಮಾಡಿ ಅಂತ ಕೇಳೋ ಸಂದರ್ಭದಲ್ಲಿ ಅತ್ತೆ ಮತ್ತು ನಾದಿನಿ ಅವ್ರ ಇಡೀ ಕುಟುಂಬನೇ ವಿರೋಧ ಮಾಡಿದ್ರು ಕೂಡ ಆ ತಾಯಿ ತನ್ನ ಮಾಂಗಲ್ಯ ಒಂದು ಬಿಟ್ಟು ಇಡೀ ತನ್ನ ಮೈ ಮೇಲೆ ಇರುವಂಥ ಎಲ್ಲ ಬಂಗಾರನ್ನು ಕೂಡ ಆ ದೇವಸ್ಥಾನಕ್ಕೋಸ್ಕರ ದಾನ ಮಾಡಿರುವಂಥ ಮಹಾತಾಯಿ. ಯಾವುದೇ ಒಂದು ವಿಷಯದಲ್ಲಿ ಕೂಡ ಅತ್ತೆಗೆ ತುಂಬ ಸಿಟ್ಟಾಗಿಬಿಡುತ್ತೆ. ಆ ನಿಗಿ ಕೆಂಡವನ್ನು ತಗೊಂಡು ಬಂದು ದಾನ ಮಾಡು ಅಂತೇಳಿ ಆ ಒಂದು ಬೊಗಸೆಯಲ್ಲಿ ಆಗ್ತಾಳೆ. ಆ ಮಲ್ಲಮ್ಮ ಅದನ್ನು ತಗೊಂಡು ಹಾಗೆ ಆ ಬೆಂಕಿ ಕೆಂಡವನ್ನು ಅಲ್ಲಿ ದಾನಕ್ಕಾಗಿ ಒಬ್ಬರಿಗೆ ಕೊಡುವಂಥ ಸಂದರ್ಭದಲ್ಲಿ ಆ ಬೆಂಕಿ ಕೆಂಡನೇ ಧಾನ್ಯವಾಗಿ ಮಾರ್ಪಾಡಾಗುತ್ತೆ. ಇಂಥ ಒಂದು ಮಹಾತಾಯಿ ಅಷ್ಟೆಲ್ಲ ಪವಾಡಗಳನ್ನ ತೋರಿಸಿದ್ದಾಳೆ. ಅದೇ ಒಂದು ರೀತಿ ದನ ಕಾಯೋದಕ್ಕೆ ಕಾಡಿಗೆ ಕಳಿಸೋದು. ಕಾಡಿಗೆ ಕಳಿಸಿದ್ರು ಕೂಡ ದನಗಳನ್ನ ಕಾಯ್ತಾ ಕೂಡ ಮಲ್ಲಿಕಾರ್ಜುನ ಒಂದು ಪ್ರಾರ್ಥನೆ ಮಾಡ್ಕೊತಾನೆ. ಆ ಶಿವನ ಪ್ರಾರ್ಥನೆಯಲ್ಲಿ, ಶಿವಾರಾಧನೆಯಲ್ಲಿ ಆ ತಾಯಿ ತುಂಬ ಸಂತೋಷವನ್ನು ಕಾಣ್ತಾ ಇದ್ಲು. ಪ್ರತಿನಿತ್ಯ ಕೂಡ ಆ ತಾಯಿ ತನ್ನ ಸುಖ ಅನ್ನೋದಕ್ಕಿಂತ ಕೂಡ ನನ್ನ ಮನೆಯವರು, ನನ್ನ ಕುಟುಂಬಸ್ಥರು, ನನ್ನ ಗಂಡ, ನನ್ನ ಅತ್ತೆ ಮಾವ ಮತ್ತು ಇಡೀ ಗ್ರಾಮ ಸಮಾಜ ಅದರ ಉದ್ಧಾರ ಆಗಬೇಕು ಅನ್ನೋಂಥ ಒಂದು ತಾಪತ್ರಯ ಮತ್ತು ಒಂದು ದುಃಖ ಆ ತಾಯಿಗೆ ಯಾವತ್ತೂ ಕೂಡ ಇರ್ತಾ ಇತ್ತು. ಯಾವತ್ತೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಆ ಮಲ್ಲಿಕಾರ್ಜುನನ್ನ ಕೇವಲ ಸಮಾಜದ ಉದ್ಧಾರಕ್ಕಾಗಿಯೇ ಪ್ರಾರ್ಥನೆ ಮಾಡ್ತಾ ಇದ್ದಾಗಲಿ ತನ್ನ ಕಷ್ಟಗಳನ್ನ ನೀಗಿಸು ಅಂತೇಳಿ ಯಾವತ್ತೂ ಕೂಡ ಭಗವಂತನಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹೇಮರೆಡ್ಡಿ ಮಲ್ಲಮ್ಮ ಅವರ ಒಂದು ಭಕ್ತಿಯನ್ನು, ಒಂದು ನಿಷ್ಕಳಂಕ ಭಕ್ತಿಯನ್ನು ಮೆಚ್ಚಿ ಮಲ್ಲಿಕಾರ್ಜುನ ಆ ತಾಯಿ ಒಂದು ಪರಲೋಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪ್ರತ್ಯಕ್ಷ ಆಗಿ, ತಾಯಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ನಿನಗೇನು ಬರಬೇಕು ಅಂತ ಕೇಳಿದಾಗ ಆ ತಾಯಿ ಇಡೀ ನನ್ನ ಬಳಗಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಉಡಲು ತೊಡಲಾಗಲಿ, ಯಾವುದೇ ಒಂದು ಅಂದರೆ ಅಷ್ಟ ಐಶ್ವರ್ಯಗಳಾಗಲಿ, ಅವರಿಗೆ ಒಂದು ಒಳ್ಳೆಯ ಸಿರಿ ಸಂಪತ್ತುಗಳಾಗಲಿ, 10 ಮಂದಿನ ಕಾಪಾಡುವಂಥ ಒಂದು ಶಕ್ತಿ, 10 ಮಂದಿಗೆ ದಾನ ಧರ್ಮ ಮಾಡುವಂಥ ಒಂದು ಶಕ್ತಿಯನ್ನು ನೀಡು ಅಂತೇಳಿ ಆ ತಾಯಿ ವರವನ್ನು ಪಡೆದಳು. ಹಾಗಾಗಿ ಇವತ್ತು ಇಡೀ ಒಂದು ಇತಿಹಾಸದಲ್ಲಿ, ಇಡೀ ನಮ್ಮ ಒಂದು ಜನಾಂಗಕ್ಕೆ ಆಗಿರ್ಬೋದು, ಸಮಾಜದಲ್ಲಿ ಎಲ್ಲದಕ್ಕಿಂತ ಕೂಡ ಮೀರಿ ಆ ತಾಯಿ ಇವತ್ತು ಒಂದು ಭಗವಂತನ ಸ್ವರೂಪನೇ ಪಡೆದಿದ್ದಾಳೆ. ಹಾಗಾಗಿ ಇವತ್ತು ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಇವತ್ತು ಈಗಲೂ ಕೂಡ ಯಾವುದೇ ಒಂದು, ಇವತ್ತು ನಾವು ಬೆಳಗಾಂ ತಗೊಳ್ಳಿ, ಬಾಗಲಕೋಟೆ ತಗೊಳ್ಳಿ, ಬಿಜಾಪುರ, ಗದಗು, ಇವತ್ತು ಯಾವುದೇ ಒಂದು ಗುಲ್ಬರ್ಗ, ಬೀದರ್ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇಡೀ ಆ ಭಾಗದಲ್ಲಿ ಇವತ್ತು ನಾವು ಹಾವೇರಿ, ಕೆಲವೊಂದು ಜಿಲ್ಲೆಗಳು ಯಾವುದೇ ನಾನು ಹೇಳದೆ ಹೋದರೂ ಕೂಡ ಇವತ್ತು ಇಡೀ ನಮ್ಮ ಆ ಒಂದು ಭಾಗದಿಂದ ಸಂಪೂರ್ಣವಾಗಿ ಜನರು ಇವತ್ತು ಪಾದಯಾತ್ರೆ ಮೂಲಕ ಪ್ರತಿ ವರ್ಷ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಆ ಶ್ರೀಶೈಲಕ್ಕೆ ಹೋಗಿ ಆ ಮಲ್ಲಿಕಾರ್ಜುನ ದರ್ಶನ ಪಡ್ಕೊಂಡು, ತಾಯಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಕೂಡ ಅಲ್ಲೇ ಇದೆ. ಮತ್ತು ಆ ಭಗವಂತನ ಸಮ್ಮುಖದಲ್ಲಿರುವಂಥ ಏಕೈಕ ದೇವಸ್ಥಾನ ಅಂದರೆ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವ್ರ ದೇವಸ್ಥಾನ. ಹಾಗಾಗಿ ಬಂಧುಗಳೇ, ನಾನಿವತ್ತು ತಮ್ಮಲ್ಲಿ ವಿಶೇಷವಾಗಿ ಹಿರಿಯರಲ್ಲಿ, ಯುವಕರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೆ, ತಾವೆಲ್ಲರೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಒಂದು ಚರಿತ್ರೆಯನ್ನು ತಾವು ಓದಿ. ಕೆಲವೊಂದು ಸಾಕಷ್ಟು ಸಿನಿಮಾಗಳಿದೆ ಮತ್ತು ಸಾಕಷ್ಟು ನಾಟಕಗಳು ಇದೆ ಆ ತಾಯಿ ಬಗ್ಗೆ. ಅದೆಲ್ಲವುದನ್ನು ಕೂಡ ತಾವು ಗಮನಿಸಿ, ತಾವೆಲ್ಲ ಕೂಡ ತಿಳ್ಕೊಂಡು ಬರುವಂಥ ದಿವಸಗಳಲ್ಲಿ ಇಡೀ ಒಂದು ಬರುವಂಥ ಒಂದು ಯುವ ಪೀಳಿಗೆಗೆ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಕೂಡ ಆ ತಾಯಿ ಒಂದು ಮಹಾತ್ಮೆ ಬಗ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರನೂ ಆಗಬೇಕು. ವಿಶೇಷವಾಗಿ ಮೇ 10ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ 175 ತಾಲೂಕು ಕೇಂದ್ರಗಳಲ್ಲಿ ಕೂಡ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಒಂದು ಜಯಂತಿಯನ್ನು ಇವತ್ತು ಸರ್ಕಾರ ಆಚರಣೆ ಮಾಡ್ತಾ ಇದೆ. ಅದರೊಟ್ಟೊಟ್ಟಿಗೆ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರೊಂದು ಮಹತ್ವವನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ತೋರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಬೇಕು. ತಮ್ಮೆಲ್ಲರಿಗೂ ಕೂಡ ಇವತ್ತು ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಒಂದು ಜೀವನದಲ್ಲಿ ಒಂದೇ ಒಂದು ತತ್ವ ಅಂತಂದರೆ, ಯಾವತ್ತೂ ಕೂಡ ನಾವು ಕೊಟ್ಟಿದ್ದು ಅದು ತಮಗೆ ಮತ್ತು ನಾವು ಬಚ್ಚಿಟ್ಟಿದ್ದು ಯಾವತ್ತಿಗೂ ಕೂಡ ಪರರಿಗೆ ಅನ್ನುವಂಥ ಒಂದು ಸತ್ಯ ಆ ತಾಯಿ ತಿಳಿಸಿದ್ದಾಳೆ. ಹಾಗಾಗಿ ದಾನ ಧರ್ಮ ಆಗಿರ್ಬೋದು, ಒಂದು ಭಗವಂತನ ಪ್ರಾರ್ಥನೆ ವಿಷಯದಲ್ಲಾಗಿರ್ಬೋದು, ನಾವು ಒಂದು ನಂಬಿಕೆಯನ್ನು ಇಡಬೇಕು ಅಂತೇಳಿ ಆ ತಾಯಿ ಏನು ತೋರಿಸಿದ್ದಾಳೆ ಅದನ್ನೆಲ್ಲರೂ ಕೂಡ ನಾವು ಆಚರಣೆ ಮಾಡಬೇಕು. ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ನನ್ನ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನನ್ನ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೇಮರೆಡ್ಡಿ ಮಲ್ಲಮ್ಮ.